ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನ ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ. ಶಾಲಾ ಪೂರ್ವ ಶಿಕ್ಷಣ ಬಲವರ್ಧನಾ ಕಾರ್ಯಕ್ರಮದಂತೆ ಪ್ರತಿ ಅಂಗನವಾಡಿಯಲ್ಲಿ ಹೇಗೆ ಮಕ್ಕಳಿಗೆ ನಾವು ಚಟುವಟಿಕೆಗಳ ಮೂಲಕ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಪೂರ್ವಕವಾಗಿರ್ತಕ್ಕಂಥ ಚಟುವಟಿಕೆ ನಮ್ಮ ಅಂಗನವಾಡಿಯಲ್ಲಿ ನಡೀತದೆ. ಅದೇ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಈ ಬಾಲಚೈತನ್ಯ ಮಕ್ಕಳ ಆರೈಕೆ ಕೇಂದ್ರದಲ್ಲಿ ಅಪೌಷ್ಟಿಕ ಮಕ್ಕಳ ಸುಧಾರಣೆಗೆ ಆಹಾರದ ಜೊತೆಗೆ ಕೆಲವು ಆಟೋಟಗಳ ಮೂಲಕ ಹೇಗೆ ಚಿಕ್ಕ ಒಂದು ಮಕ್ಕಳ ಚಿಕ್ಕ ಸ್ನಾಯು ಬೆಳವಣಿಗೆ ಮತ್ತು ದೊಡ್ಡ ಸ್ನಾಯು ಬೆಳವಣಿಗೆ ಮತ್ತು ದೈಹಿಕವಾಗಿರ್ತಕ್ಕಂಥ ಒಂದು ವ್ಯಾಯಾಮ ಆಟಗಳನ್ನ ಇಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ತರಬೇತಿ ಮೇಲ್ವಿಚಾರಕರಲ್ಲಿ ಅವರು ಮತ್ತು ಈ ತರದಲ್ಲಿ ನಮ್ಮ ಅಂಗನವಾಡಿಯಲ್ಲಿ ಹೇಗೆ ನಾವು ಆಯೋಜನೆ ಮಾಡ್ತಾ ಅದೇ ತರದಲ್ಲಿ ಇಲ್ಲಿ ಮುಕ್ತ ಆಟಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಸಾಮಗ್ರಿಗಳನ್ನು ಮಾಡ್ತೀವಿ. ಇಲ್ಲಿ ಉದಾಹರಣೆ ಜೋಡಿಸೋದು, ಈ ಜೋಡಿಸೋದ್ರ ಮೂಲಕ ಮಕ್ಕಳು ಆ ಒಂದು ಪೈಪ್ ನ ಹೇಗೆ ಒಂದು ಜೋಡಿಸ್ಬೇಕು ಅನ್ನೋದು ಕೈಗೆ ಸಮತೋಲನ ಅಂದ್ರೆ ಕೈ ಮತ್ತೆ ಕಣ್ಣಿನ ಮತ್ತು ಬೆರಳಿಗೆ ಹೇಗೆ ಸಮತೋಲನ ಆಗುತ್ತೆ ಅಂತ ಮಕ್ಕಳು ಮಾಡ್ತಾರೆ. ಉದಾಹರಣೆಗೆ ಕಪ್ಪು ನಮ್ಮಲ್ಲಿ ಸ್ಥಳೀಯವಾಗಿ ಸಿಗುವಂತ ಕಪ್ಪುಗಳ ಮೂಲಕ ಆ ಮಕ್ಕಳು ಬಿಲ್ಡಿಂಗ್ ಬಾಕ್ಸ್ ನ ಅಂದ್ರೆ ಜೋಡಿಸ್ತಾರೆ, ಪಿರಮಿಡ್ ತರ ಜೋಡಿಸ್ತಾರೆ. ನಿಜವಾಗ್ಲೂ ಮಕ್ಕಳಿಗೆ ಇದು ಒಂದು ರೀತಿ ಇರ್ತಕ್ಕಂಥ ಒಂದು ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ಒಂದು ಆಟ ಆಗಿರುತ್ತದೆ. ತದನಂತರ ನಮ್ಮಲ್ಲಿ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಪ್ರತಿ ಒಂದು ದೈಹಿಕ ಮತ್ತು ಮಾನಸಿಕ ಮತ್ತು ಕಲಿಕೆ ಸಂಬಂಧಪಟ್ಟ ಕೆಲವು ಚಟುವಟಿಕೆಗಳನ್ನ ಇಲ್ಲಿ ನಮ್ಮ ತಂಡದಿಂದ ಶಾಲಾ ಪೂರ್ವ ಶಿಕ್ಷಣ ತಂಡದಿಂದ ಚರ್ಚೆ ಮಾಡಬೇಕು. ಈ ಚಟುವಟಿಕೆ ಇಲ್ಲಿ ಆಯೋಜನೆ ಮಾಡ್ತದೆ. ಮಕ್ಕಳಿಗೆ ಪೂರಕವಾಗಿದೆ. ಇಲ್ಲಿ ಮಗುನ ಅಡ್ಮಿಟ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂತಾರೆ ಅಂತ ಬಂದ್ವಿ. ಮಗುನ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಬೆಳಗ್ಗೆ ಯೋಗ ಮಾಡಿಸ್ತಾರೆ, ಆಮೇಲೆ ಟಿಫನ್ ಹಾಲು ಕೊಡ್ತಾರೆ, ಆಮೇಲೆ ಗಂಜಿ ಕೊಡ್ತಾರೆ, ನಮಗೆ ಟೀ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಮಧ್ಯಾಹ್ನ ಊಟ ಇಡ್ತಾರೆ, ಹೆಲ್ತ್ ಚೆಕಪ್ಗೆ ಡಾಕ್ಟ್ರು ಬರ್ತಿದ್ದಾರೆ. ನನ್ನ ಮಗು ಅಪೌಷ್ಟಿಕತೆಯಿಂದ ಬಳಲ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ನಾವು ಮೇಡಮ್ ಅವ್ರು ಹೇಳಿದ್ರು, ಇಲ್ಲಿ ಹೋಗ್ಬೇಕಮ್ಮ ಬಾಲಚೈತನ್ಯ ಮಕ್ಕಳ ಆರೋಗ್ಯ ಕೇಂದ್ರಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮನ್ನ ಒತ್ತಾಯದಿಂದ ಕಳಿಸಿದ್ರು. ಸಾರ್ ಅವರೆಲ್ಲ ನೋಡ್ಕೊತಾರೆ, ಟೀಚರ್ಸ್ ಎಲ್ಲ ಇದ್ದಾರೆ, ನಮ್ಮ ಸಿಬ್ಬಂದಿ ವರ್ಗದವ್ರು ಇದ್ದಾರೆ ಅಂತ ಹೇಳಿ ಕಳಿಸಿದ್ರು. ನಾವು ಇಲ್ಲಿಗೆ ಬಂದ್ವಿ. ಬಂದ ತಕ್ಷಣ ಬೆಳಗ್ಗೆನೆ ಯೋಗ ಮಾಡಿಸ್ತಾರೆ, ಬೇಗ ಎದ್ದಾಳಿ ಸ್ನಾನ ಮಾಡ್ರಿ ಅಂತ ಹೇಳಿ ಆಮೇಲೆ ಟೀ ಕೊಡ್ತಾರೆ. ಮತ್ತು ಮಕ್ಕಳಿಗೆ ಹಾಲು ಆದ ತಕ್ಷಣ ಗಂಜಿ ಕೊಡ್ತಾರೆ. ಗಂಜಿ ಆದ ತಕ್ಷಣ ಟಿಫನ್ ಆದ ತಕ್ಷಣ ನಮಗೆಲ್ಲ ಮೊಟ್ಟೆ ಕೊಡ್ತಾರೆ. ಹುಡುಗರಿಗೆ ಮಕ್ಕಳಿಗೆಲ್ಲ ಮೊಟ್ಟೆ ಉಂಡೆ. ಆಮೇಲೆ ಡಾಕ್ಟರ್ಸ್ ಬಳ್ಳಾರಿನಲ್ಲಿ ಯಾವ್ಯಾವ ಒಳ್ಳೆ ವೈದ್ಯಕೀಯ ಸಿಬ್ಬಂದಿಗಳು ಯಾರ್ಯಾರಿದ್ದಾರೆ ಒಳ್ಳೊಳ್ಳೆಯವರು ಡಾಕ್ಟರ್ಸ್ ಎಲ್ಲ ನಾನು ನೋಡಿದ್ದೆ. ನನ್ನ ಮಗುಗೆ ತೋರಿಸಿದಾಗ ಅವರೆಲ್ಲ ಒಪ್ಪಡಿಯಿಂದ ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ನನಗೆ ಭಾಳ ಖುಷಿ. ಅಧಿಕಾರಿ, ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ವಿಭಾಗದ ಸಂಯೋಗದಲ್ಲಿ ನಮ್ಮ ಆರೋಗ್ಯ ಇಲಾಖೆಯಿಂದ ಪ್ರತಿದಿನ ಈ 14 ದಿನಗಳ ಏನು ಇಲ್ಲಿ ಒಂದು
ಈ ಕೇಂದ್ರಕ್ಕೆ ಬಂದಿರತಕ್ಕಂಥ ತಾಯಂದಿರು ಮತ್ತು ಮಕ್ಕಳಿಗೆ ಅವರ ಆರೋಗ್ಯ ಕಾಪಾಡುವಲ್ಲಿ ನಮ್ಮ ಒಂದು ವೈದ್ಯಾಧಿಕಾರಿಗಳ ಸಿಬ್ಬಂದಿ ಮತ್ತು ಶುಶ್ರೂಷಕರ ಸಿಬ್ಬಂದಿ ಅವರೆಲ್ಲರೂ ಬೆಳಗ್ಗೆ ಮತ್ತು ರಾತ್ರಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮಕ್ಕಳ ತಜ್ಞರು 2 ದಿವಸಕ್ಕೊಮ್ಮೆ ಬಂದು ಅವರು ಮಕ್ಕಳನ್ನ ಪ್ರತಿಯೊಂದು ಮಗುನ ವಿಮ್ಸ್ ವಿಭಾಗದಿಂದ ಮಕ್ಕಳ ವಿಭಾಗದಿಂದ HODಗಳು ಸಂಬಂಧಪಟ್ಟ ವೈದ್ಯ ತಜ್ಞ ವೈದ್ಯರು ಬಂದು ಅವರು ಮಗುನ ಪರೀಕ್ಷಿಸಿ ಅವರು ಏನು ಸಲಹೆ ಸೂಚನೆಗಳನ್ನು ನೀಡುತ್ತಾರೋ ಅದನ್ನ ನಾವು ನಮ್ಮ ಸಿಬ್ಬಂದಿ ವತಿಯಿಂದ ಚಾಚೂ ತಪ್ಪದಂತೆ ನಿರ್ವಹಿಸಿ ಆ ಮಗುಗೆ ಆರೋಗ್ಯವಾಗಿ ಇರೋಕ್ಕೆ ಏನೇನು ಔಷಧಿಗಳು ನೀಡಬೇಕಾಗಿದೆಯೋ ನಮ್ಮಲ್ಲಿರ್ತಕ್ಕಂಥದ್ದು ಮತ್ತೆ ಹೊರಗಡೆಯಿಂದ ನಾವು ಖರೀದಿ ಮಾಡಿ ಏನು ತಂದು ಕೊಟ್ಟಿರ್ತಾರಲ್ಲ ಅದನ್ನು ಸಹ ಮಗುವಿಗೆ ಮತ್ತೆ ಮಗುವಿಗೆ ಒಂದೇ ಅಲ್ಲ ತಾಯಿಗೂ ಸಹ ಇಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ತಾಯಿನೂ ನಾವು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಅವಳ ಆರೋಗ್ಯನೂ ಕಾಪಾಡುವಲ್ಲಿ ನಾವು ಈ ಒಂದು NRC ಕೇಂದ್ರ ತುಂಬಾ ಸಹಾಯಕವಾಗಿದೆ. ಮತ್ತೆ ಇಲ್ಲಿ ಅವರಿಗೆ ಆರೋಗ್ಯದ ಬಗ್ಗೆ ಒಂದೇ ಅಲ್ಲ ಅವರಿಗೆ ಏನು ಶೈಕ್ಷಣಿಕವಾಗಿ ಅವರಿಗೆ ಮಾಹಿತಿ ತಿಳಿಸ್ಬೇಕು, ಸ್ವಚ್ಛವಾಗಿರೋದು ಮತ್ತೆ ಆ ಮಗುನ ಹೇಗೆ ಊಟ ಮಾಡಿಸ್ಬೇಕು, ಯಾವ ರೀತಿಗೆ ಎಷ್ಟೊತ್ತಿನಲ್ಲಿ ಮಗುಗೆ ಊಟ ಮಾಡಿಸ್ಬೇಕು, ಆ ಮಗು ಊಟ ಮಾಡೋದ್ರಲ್ಲಿ ಎಷ್ಟು ಪೌಷ್ಟಿಕಾಂಶತೆ ಇಂಪಾರ್ಟೆನ್ಸ್ ಅದ್ರದ್ದು ಏನು ಇಂಪಾರ್ಟೆನ್ಸ್ ಅಂದ್ಬಿಟ್ಟು ಅವರಿಗೆ ತಿಳಿ ಹೇಳಕ್ಕೂ ಸಹ ನಮ್ಮ ಒಂದು ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ಸಹ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದಿನನಿತ್ಯ. ಸೊ ಈ ನಿಟ್ಟಿನಲ್ಲಿ ಸಮಗ್ರವಾಗಿ ಒಂದು ತಾಯಿಗೆ ಮತ್ತು ಮಗುವಿಗೆ ಒಂದು ಆರೋಗ್ಯದ ಬಗ್ಗೆ ಮತ್ತೆ ಅವರ ಪೌಷ್ಟಿಕಾಂಶದ ಆಹಾರದ ಬಗ್ಗೆ ಕೂಡ ಇಲ್ಲಿ ಕಾಳಜಿ ವಹಿಸಿ ಆ ಮಕ್ಕಳಿಗೆ ನಾವು ಇಲ್ಲಿ ನಾವೇನು ನೀಡಿ ಅವರು 14 ದಿವಸ ಹೊರಗಡೆ ಹೋಗ್ತಾರಲ್ಲ ಇಲ್ಲಿಗೆ ನಾವು ಅವ್ರನ್ನ ಕೈ ಬಿಡೋದಿಲ್ಲ. ತದನಂತರ ಕೂಡ ಅವರು ಮಗು ನಾರ್ಮಲ್ ಮಟ್ಟಕ್ಕೆ ಅಂದ್ರೆ ಒಂದು ಮಗು ಈ ವಯಸ್ಸಿಗೆ ಎಷ್ಟು ತೂಕ ಇರಬೇಕಾಗಿತ್ತು ಅದನ್ನ ನಾವು ಕಾಪಾಡುವಲ್ಲಿ ನಾವು 3 ತಿಂಗಳಾಗ್ಬೋದು 6 ತಿಂಗಳಾಗ್ಬೋದು ಕೆಲವು ಸತಿ 1 ವರ್ಷನೇ ಆಗ್ಬೋದು ಅಷ್ಟುವರೆಗೂ ನಾವು ಫಾಲೋ ಅಪ್ ಮಾಡಲಿಕ್ಕೆ ಮಗುವನ್ನಾಗ್ಲಿ ತಾಯಿಯನ್ನಾಗ್ಲಿ ಫಾಲೋ ಅಪ್ ಮಾಡಲಿಕ್ಕೆ ನಾವು ಮತ್ತು ಮಹಿಳಾ ಮತ್ತು ಮಕ್ಕಳ ವಿಭಾಗದವರು ಇಬ್ಬರು ಕೈ ಜೋಡಿಸಿ ಅದೊಂದು ಪಣ ತೊಟ್ಟಿದ್ದೀವಿ. ಇದನ್ನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕೈ ಬಿಡಬಾರ್ದು ಅಂತ. ಲಾಸ್ಟ್ ಟೈಮ್ ಕೂಡ 2020-21ರಲ್ಲಿ ಇದನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಈ ಸಲ ಕೂಡ ನಮಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಸಲ ಕೂಡ ನಾವು ಇದನ್ನ ಕಾರ್ಯರೂಪಕ್ಕೆ ತಂದು ಇದನ್ನ ಮಾಡ್ತಾ ಇದ್ದೀವಿ. ಈ ಮಗುವಿನ ತಾಯಂದ್ರು ಯಾಕಂದ್ರೆ ಎಲ್ಲ ಬಡವರು ಇರ್ತಾರೆ, ಯಾರು ಹೊಲದಲ್ಲೂ ಕೂಲಿ ಮಾಡುವಂತ ಜನಗಳು ಇದ್ದಾರೆ ಮತ್ತು ಮನೆಗೆ ಹೋಗಿ ಪಾತ್ರೆ ತೊಳೆದ್ಬಿಟ್ಟು ಜೀವನ ಮಾಡುವಂತಕ್ಕಂಥ ತಾಯಂದ್ರು ಇದ್ದಾರೆ. ಆ ತಾಯಂದ್ರ ಜೊತೆಗೆ 1-2 ಮಕ್ಕಳನ್ನು ಕರ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ನಾವು ತಾಯಂದ್ರ ಜೊತೆ ಬಂದಿರತಕ್ಕಂಥ ಮಕ್ಕಳಿಗೂ ಸಹ ನಾವು ಊಟವನ್ನು ಕೊಡುವಂತಕ್ಕಂಥ ವ್ಯವಸ್ಥೆ ಮಾಡಿದೀವಿ. ಮತ್ತು ತಾಯಂದ್ರಿಗೆ ಈ DMF ಫಂಡಿಂದ 1 ದಿವಸದ ಕೂಲಿ ಏನು NRCಯಲ್ಲಿ ಏನು ಕೂಲಿ ನಿಗದಿಪಡಿಸಿರ್ತಾರೆ 309 ರೂಪಾಯಿಯನ್ನ ನಿಗದಿಪಡಿಸಿರ್ತಾರೆ. ಆ 309 ರೂಪಾಯಿನೂ ಸಹ ಅವರಿಗೆ ಕೂಲಿ ಅಂತ ನಾವು ಇಲ್ಲಿಂದ ಹೋದ್ಮೇಲೆ ಸ್ಯಾಂಕ್ಷನ್ ಮಾಡಿ ಅವ್ರ ಅಕೌಂಟಿಗೆ ದುಡ್ಡನ್ನ ಹಾಕುವಂತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. 1 ದಿವಸಕ್ಕೆ 309 ರೂಪಾಯಿ ಅದನ್ನ ಕ್ಯಾಲ್ಕುಲೇಷನ್ ಹಾಕಿ 14 ದಿವಸ ಎಷ್ಟಾಗ್ತದೆ ನೋಡ್ಕೊಂಡು ಅವ್ರ ಅಕೌಂಟಿಗೆ ಹಾಕುವಂತ ವ್ಯವಸ್ಥೆಯನ್ನ ನಮ್ಮ ಜಿಲ್ಲಾಧಿಕಾರಿಗಳು